ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನೋಡಿ ಇವಾಗ ನನಗೆ ಬೇಕಾದ ಮೆಜರ್ಮೆಂಟಲ್ಲಿ ನಾನು ಸ್ಲೀವ್ಸನ್ನು ಕಟ್ ಮಾಡಿಟ್ಕೊಂಡು ಮೇನ್ ಫ್ಯಾಬ್ರಿಕ್ ಹಾಗೆ ಲೈನಿಂಗನ್ನು ಅಟ್ಯಾಚ್ ಮಾಡಿಟ್ಕೊಂಡಿದ್ದೀನಿ. ಡಿಸೈನಿಗೋಸ್ಕರ ನಾನು ಸೀರೆಯ ಒಂದು 4.5 ಇಂಚು ಅಷ್ಟು ಕಟ್ ಮಾಡಿಟ್ಕೊಂಡು ಅದನ್ನು 1.5 ಇಂಚಿಗೆ ಡಬಲ್ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಫೋಲ್ಡ್ ಮಾಡಿಕೊಂಡು ನಂತರ ಅದನ್ನು ಲೂಪ್ ಟರ್ನರ್ನ ಸಹಾಯದಿಂದ ನಾನು ಸೀದಾ ಮಾಡ್ಕೊಳ್ತೀನಿ. ಇದಾದ ನಂತರ ನೋಡಿ ನಾನೀಗ ಒಂದು ಸ್ಲೀವ್ಸನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಅದೇ ಥರ ಇನ್ನೊಂದು ಸ್ಲೀವ್ಸನ್ನು ನಿಮಗೆ ತೋರಿಸ್ತಾ ನಾನು ರೆಡಿ ಮಾಡ್ಕೊಳ್ತೀನಿ. ಇವಾಗ ಮಧ್ಯಕ್ಕೆ ನಾನೊಂದು ಗೆರೆಯನ್ನು ಹಾಕ್ಕೊಂಡು ಇವಾಗ ನಾನು 1.5 ಇಂಚಿಗೆ ಫೋಲ್ಡ್ ಮಾಡಿಟ್ಕೊಂಡಿದ್ದೆ ಅಲ್ವಾ ಒಂದು ಬಟ್ಟೆಯನ್ನು, ಅದನ್ನು ಇವಾಗ ನೋಡಿ ನಾನು ಈ ರೀತಿಯಾಗಿ ನಾನು ಅದಕ್ಕೆ ಅಟ್ಯಾಚ್ ಮಾಡಿಟ್ಕೊಳ್ತಾ ಇದ್ದೀನಿ. ನೀವು ಸಹ ಇದೇ ರೀತಿಯಾಗಿ ಮಾಡ್ಕೊಳ್ಳಿ. ಇಷ್ಟು ಮಾಡಿಟ್ಕೊಂಡು ಒಂದು ಸ್ಟಿಚ್ ಸೈಡಿಗೆ ಒಂದು ಸ್ಟಿಚ್ ಹಾಕಿಟ್ಕೊಂಡು 1.5 ಇಂಚಾಗುವಷ್ಟು ಒಂದು ಮಾರ್ಕನ್ನು ಮಾಡಿಕೊಳ್ಬೇಕು. ನೋಡಿ ಹೀಗೆ 1.5 ಇಂಚಷ್ಟು ಮಾರ್ಕ್ ಮಾಡಿಟ್ಕೊಂಡು ಅಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಸ್ಟ್ರೈಟ್ ಬರೋಕ್ಕೋಸ್ಕರ ನಾನು ಅಷ್ಟೇ ಗೆರೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ನಂತರ 1.5 ಇಂಚಿಗೆ ಫೋಲ್ಡ್ ಮಾಡಿಕೊಂಡು ಮತ್ತೊಂದು ಸ್ಟಿಚ್ ಹಾಕ್ಕೊಳ್ಬೇಕು. ನೋಡಿ ಈ ಥರ 1.5 ಇಂಚಿಗೆ ನಾನೊಂದು ಮಾರ್ಕ್ ಮಾಡಿಟ್ಕೊಳ್ತೀನಿ. ಈ ಥರ ಫೋಲ್ಡ್ ಮಾಡಿಕೊಂಡು ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ನಾನು ಮೊದಲಿಗೆ ಎಲ್ಲಿ ಸ್ಟಿಚ್ ಹಾಕ್ಕೊಂಡಿದ್ದೀನೋ ಸೇಮ್ ಅದೇ ಲೈನಿಗೆ ಸ್ಟಿಚ್ ಬರುತ್ತೆ. ಸೊ ಅದೇ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ಹೀಗೇ ಕಂಟಿನ್ಯೂ ಪ್ರೋಸೆಸ್ ಅಂದರೆ ಎಂಡ್ವರೆಗೂ ಇದೇ ಥರ ಸ್ಟಿಚ್ ಮಾಡ್ಕೊಳ್ತೀನಿ. ನಾನು ಆಲ್ರೆಡಿ ಈ ಬ್ಲೌಸಿನ ಬ್ಯಾಕ್ ನೆಕ್ ಡಿಸೈನನ್ನು ನಾನು ಆಲ್ರೆಡಿ ಹಾಕಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೇಮ್ ಸ್ವಲ್ಪ ಅದೇ ಥರ ಡಿಸೈನೇ ಸ್ಲೀವ್ಸಿಗೂ ಮಾಡ್ಕೊಂಡಿದ್ದೀನಿ ನಾನು. ತುಂಬ ಸಿಂಪಲ್ಲಾಗಿ ಒಂಥರ ಯುನೀಕಾಗಿ ಬರುತ್ತೆ ಇದು. ಫ್ರೆಂಡ್ಸ್, ನಿಮಗೆ ಏನಾದರೂ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಕೊಡಿ, ಒಂದು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ನಿಮಗೆ ಯಾವುದೇ ರೀತಿಯ ವೀಡಿಯೋಸ್ಗಳು ಬೇಕಿದ್ದರೆ ಕಮೆಂಟ್ ಮಾಡಿ. ನೋಡಿ ಎಂಡ್ವರೆಗೂ ಇದೇ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ಎಕ್ಸ್ಟ್ರಾ ಇರುವ ಪೀಸನ್ನು ನಾನು ಕಟ್ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡ್ಕೊಂಡೊಂದು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಇದಾದ ನಂತರ ನೋಡಿ ಈ ಥರ ನಾನು ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಬೀಡ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋದು. ಅದೊಂಥರ ಫ್ಲವರ್ ರೀತಿಯಲ್ಲಿ ಡಿಸೈನ್ ಬರುತ್ತೆ. ನೀವು ನೋಡ್ತಿರ್ಬೋದು ಈ ಥರ ಸ್ಮಾಲಾಗಿ ಫೋಲ್ಡ್ ಮಾಡಿಟ್ಕೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಒಂದು ಬೀಡ್ಸನ್ನು ಹಾಕಿದರೆ ಒಂದು ಸುಂದರವಾದ ಡಿಸೈನ್ ರೆಡಿ ಆಗಿಬಿಡುತ್ತೆ.
ಫ್ರೆಂಡ್ಸ್, ಈ ಸ್ಲೀವ್ಸಿನ ಡಿಸೈನ್ ಯಾವ ರೀತಿ ಬಂದಿದೆ ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ಗಳನ್ನು ನೋಡಿ ಪ್ಲೀಸ್. ಹಾಗೆಯೇ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.